ನೋಡಿ ಇವತ್ತು ಮೀನಿನ ಮೊಟ್ಟೆ ಮಸಾಲೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೀನಿನ ಮೊಟ್ಟೆ ತೊಗೊಂಡಿದ್ದೀನಿ. ಒಂದು ಮೀನಿನ ಮೊಟ್ಟೆ, ದೊಡ್ಡ ಮೀನು, ಅದರಲ್ಲಿ ಮೊಟ್ಟೆ ಇತ್ತು. ಇದಕ್ಕೆ ಒಂದು ಬೌಲು ಇದಾಗೋಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡು. ನೋಡಿ, ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಅರ್ಶಿನದ ಪುಡಿ, ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ. ಈಗ ಅರ್ಶಿನದ ಪುಡಿ ಹಾಕಿಬಿಟ್ಟು ತೊಳೆದ್ಬಿಟ್ಟು ಮೀನನ್ನು ಇದನ್ನು ಒಲೆ ಮೇಲಿಟ್ಟು ಕುದಿಸ್ಕೊತಾ ಇದ್ದೀನಿ. ಅದು ಕುದಿಬೇಕು ಚೆನ್ನಾಗಿ. ಅದು ಹೊಂದ್ಕೊಂಡು ಉಪ್ಪು ಅರ್ಶಿನದ ಪುಡಿ ಹಾಕಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಅದನ್ನು ಕುದಿಸ್ಕೊಬೇಕು. ಕುದಿಸ್ಕೊಂಡು ಅದು ಚೆನ್ನಾಗಿ ಕುದೀಲಿ. ಅದು ಕುದ್ದು ಬೆಂದಬೇಕು. ಅದು ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಬೇಯಲಿ ಅದು. ನೋಡಿ, ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅದು ಕುದೀಲಿ ಒಂದು ಸ್ವಲ್ಪ. ಮೊಟ್ಟೆ ಮಸಾಲ ಮಾಡಲಿಕ್ಕೆ ಅದು ಕುದ್ದಾದಮೇಲೆ ನೋಡಿ, ಇದು ಕುದೀತಾ ಇದೆ. ಇದು ಕುದೀಲಿ. ಈಗ ಕುದ್ದಾದಮೇಲೆ ಅದನ್ನು ನೀರೆಲ್ಲ ಬಸ್ಬಿಟ್ಟು ಒಂದು ಕಡೆ ಇಡೋಣಂತೆ. ನೋಡಿ, ಈಗ ಅದು ಸ್ಟವ್ ಹಚ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಕುದೀಲಿ ಇದು. ಈಗ ಒಗ್ಗರಣೆಗೆ ಇಟ್ಕೊಳೋಣಂತೆ. ನೋಡಿ, ಬಾಣಲಿ ಇಟ್ಬಿಟ್ಟು ಒಂದು ಪಾನ್ ಇಟ್ಕೊಂಡಿದ್ದೀನಿ. ಪಾನ್ ಇಟ್ಕೊಂಡು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಾದಮೇಲೆ ನೋಡಿ, ಅದಾದಮೇಲೆ 4 ಟೀ ಸ್ಪೂನ್ ಅಂದರೆ 2 ಟೇಬಲ್ ಸ್ಪೂನ್ ಬರುತ್ತೆ ಎಣ್ಣೆ ಹಾಕ್ಬಿಟ್ಟು ನಾನೀಗ ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಂಗೆ ಒಂಚೂರು ಫ್ರೈ ಮಾಡ್ಕೊಳತ್ತೀನಿ ನಾನು ಬಾಣಲಿಲಿ. ನೋಡಿ, ಹಂಗೆ ಕಡ್ಡಿ ಸಮೇತ ಇದೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹಂಗೆ ಫ್ರೈ ಮಾಡ್ಕೊತಿದ್ದೀನಿ. ಅದನ್ನು ನೋಡಿ, ಈ ಥರ ಒಂಚೂರು ಗರಿ ಆಗೋಂಗೆ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಕೊಳೋಣಂತೆ. ನೋಡಿ, ಈ ಥರ ಆಗಿದೆ. ತೆಗೆದಿಟ್ಕೊಂಡಾದ್ಮೇಲೆ ಅದೇ ಬಾಣಲಿ ನಾನು ಈರುಳ್ಳಿ ಸೇರಿಸ್ತಾಯಿದ್ದೀನಿ. ಒಂದು ಸಣ್ಣ ಬೌಲಲ್ಲಿ, ದೊಡ್ಡ ಬೌಲಲ್ಲಿ ಒಂದು ದೊಡ್ಡ ಈರುಳ್ಳಿ, ಒಂದು ದೊಡ್ಡದಿದೆ, ಅದನ್ನು ನಾನು ಇದು ಈರುಳ್ಳಿ ಜಾಸ್ತಿ ಇದ್ದಷ್ಟು ಇದು ಚೆನ್ನಾಗಾಗುತ್ತೆ. ಬೇರೆ ಮೊಟ್ಟೆ ಕೋಳಿ ಮೊಟ್ಟೆ ಥರ ಅಲ್ಲ, ಇದು ಮೀನಿನ ಮೊಟ್ಟೆ ಆಗೋದ್ರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ. ಒಂದು ಟೇಸ್ಟಿಗೆ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು. ಮತ್ತು ಇದು ಹಚ್ಚ ಖಾರದ ಪುಡಿ ಸೇರಿಸ್ತೀನಿ, ಹಾಗಾಗಿ ಒಂದು 2-3 ಹಾಕ್ತಾಯಿದ್ದೀನಿ ಸಣ್ಣಗೆ ಹೆಚ್ಕೊಂಡು. ನೋಡಿ, ಇದನ್ನಾಗಲಿ. ಇದು ಜಾಸ್ತಿ ಏನು ಕೆಂಪಾಗೋದೇನು ಬೇಡ. ನೋಡಿ, ಮೀನಿನ ಮೊಟ್ಟೆ ಈ ಥರ ಆಗಿದೆ. ನೋಡಿ, ಬೆಂದಾದಮೇಲೆ ಇದನ್ನು ಇಟ್ಕೊಂಡಿದ್ದೀನಿ ಈ ಕಡೆ. ಇದು ನೀರೆಲ್ಲ ತೆಗೆದು ಇದು ಇಟ್ಕೊಂಡಿದ್ದೀನಿ. ಈಗ ಇದು ಈರುಳ್ಳಿ ಫ್ರೈ ಇದಾಗುತ್ತೆ. ಈ ಟೈಮಲ್ಲಿ ನಾನು ಟೊಮೊಟೊ ಹಣ್ಣು ಸೇರಿಸೋಣಂತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೊತ್ತಿಗೆ ಇದಾಗುತ್ತೆ. ಇದು ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿ ಅಂತ. ನೋಡಿ, ಇದು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ಅದಾಗುತ್ತೆ. ಈ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳೋಣ ಇವಾಗ. ನೋಡಿ, ನಾನು ರುಬ್ಬಿಟ್ಕೊಂಡಿದ್ದೆ ಶುಂಠಿ, 1-2 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಕಿ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಈ ಕಡೆ ಸೇರಿಸ್ತಾಯಿದ್ದೀನಿ ಪೇಸ್ಟನ್ನ. ಇದೊಂಚೂರು ಫ್ರೈ ಆದಮೇಲೆ ಈಗ ಟೊಮೊಟೊ ಹಣ್ಣು ಹಾಕೋಣಂತೆ. ನೋಡಿ, ಹಾಕ್ತಾಯಿದೆ ಇದು. ಇವಾಗ ಟೊಮೊಟೊ ಹಣ್ಣು ಸೇರಿಸ್ಕೊಳೋಣ. ನಾನು 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇದು 2 ಟೊಮೊಟೊ ಹಣ್ಣು. ಮತ್ತು ಇದು ಗರಂ ಮಸಾಲ ಆಗಲಿ ಮತ್ತೇನು ನಾನು ಬೇರೆ ಸೇರಿಸ್ತಾ ಇಲ್ಲ. ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರ್ಶಿನದ ಪುಡಿ ಸೇರಿಸ್ಬೇಕಾಗತ್ತೆ. ಅರ್ಶಿನದ ಪುಡಿ, ಕೊತ್ತಂಬರಿ, ಖಾರದ ಪುಡಿ, ಅಚ್ಚ ಖಾರದ ಪುಡಿ ನಾನು ಸೇರಿಸ್ಬೇಕಾಗತ್ತೆ. ನೋಡಿ, ಟೊಮೊಟೊ ಹಣ್ಣು ಒಂಚೂರು ಮೆತ್ತಗಾಗಲಿ. ಇವಾಗ ನಾನು ಅರ್ಶಿನದ ಪುಡಿ ಸೇರಿಸ್ತಾಯಿದ್ದೀನಿ. ಅರ್ಶಿನದ ಪುಡಿ ಹಾಕಿದಾಗಲೇ ಅದು ಒಂದು ಚೆನ್ನಾಗಿ ಕಾಣೋದು, ಮತ್ತು ರುಚಿನೂ ಚೆನ್ನಾಗಿರುತ್ತೆ. ಒಂದು ಆಂಟಿಬಯೋಟಿಕ್ ಇರೋದ್ರಿಂದ ನಾವು ಅರ್ಶಿನದ ಪುಡಿ ನಾವು ಹಾಕಲೇಬೇಕು ಅದಕ್ಕೆ. ನೋಡಿ, ಹಾಕ್ತಾಯಿದ್ದೀನಿ.
ಮತ್ತು ಸ್ಮೆಲ್ ಬರೋಲ್ಲ. ಅರ್ಶಿನದ ಪುಡಿ ಸೇರಿಸಿದಾಗ ಇದು ಕೆಟ್ಟ ವಾಸನೆ ಇರುತ್ತಲ್ಲ ಮೊಟ್ಟೆ, ಅದು ಸ್ಮೆಲ್ ಬರೋಲ್ಲ. ಈಗ ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನಮ್ಮ ಖಾರ ರುಚಿಗೆ ಸ್ವಲ್ಪ ನಾನು ಹೇಳಿದ್ನಲ್ಲ ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ, ಹಾಗಾಗಿ ನಾನು 1 ಸ್ಪೂನಷ್ಟು ನಾನು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ನೋಡಿ ಈ ಟೈಮಲ್ಲಿ ನೋಡಿ ಈಗ ಆಗಿದೆ ಆಲ್ಮೋಸ್ಟು. ಇದಾದಮೇಲೆ ಚೆನ್ನಾಗಿ ಹೊಂದ್ಕೊಳ್ಳಿ ಇದು. ಇವಾಗ ನೋಡಿ ನಾನೀಗ ಮೀನಿನ ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಈಗ ನಾನು ಬೇಯಿಸಿ ಬಸ್ತಿರುವಂಥ ಮೀನಿನ ಮೊಟ್ಟೆ ನೋಡಿ, ಒಂದು ಸ್ವಲ್ಪ ಇದ್ರೂ ಅದು ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಅದು ಬೆಂದಾಗ. ಇದನ್ನು ಈಗ ಇದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಎಲ್ಲ. ನೋಡಿ ಚೆನ್ನಾಗಿ ಅದು ಎಲ್ಲ ಒಗ್ಗರಣೆಯಲ್ಲಿ ಅದು ಮಸಾಲೆ ಮಿಕ್ಸ್ ಆಗಬೇಕು. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಸೇರಿಸಿ ನನಗೆ ಇವಾಗ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮೀನಿನ ಮೊಟ್ಟೆ ಮಸಾಲ ರೆಡಿ ಆಗುತ್ತೆ. ಮಸಾಲ ಅಂದರೆ ಗ್ರೇವಿ ಎಲ್ಲ ಇದು ಆ್ಯಕ್ಚುಲಿ ಇದು ಡ್ರೈ. ಇದು ನೀವು ಬೇಕು ಅಂದರೆ ಗ್ರೇವಿ ಮಾಡಿಕೊಂಡು ಅದು ಚೆನ್ನಾಗಿರಲ್ಲ, ಇದು ಇದೇ ಥರ ಚೆನ್ನಾಗಿರುತ್ತೆ. ಇದು ನೋಡಿ ಡ್ರೈ ಮಸಾಲ, ನಮಗೆ ಫಿಶ್ಶಿಂದು ಡ್ರೈ ಮಸಾಲ ಅನಿಸುತ್ತೆ ಇದು. ನೋಡಿ ಹೀಗೆಲ್ಲ ಆಗ್ತಾಯಿದೆ. ನೋಡಿ ಹೀಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ಇವಾಗ ಮೀನಿನ ಮೊಟ್ಟೆ ಮಸಾಲ ರೆಡಿ ಆಗುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ನಿಮಗೆ ಇಷ್ಟ ಆದರೆ ಮಾಡಿಕೊಡಿ, ಮಾಡ್ಕೊಂಡು ನೋಡಿ ಒಂದ್ಸರಿ ಹೆಂಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನನಗೆ ಕಮೆಂಟ್ ಮಾಡಿ. ಯಾವ ಥರ ರುಚಿ ಅಂತೂ ಅದ್ಭುತವಾಗಿರುತ್ತೆ ಅದು. ನೋಡಿ ಆಯಿತು, ಈಗ ರೆಡಿ ಆಯಿತು ನೋಡಿ ವೀಕ್ಷಕರೇ. ಈಗ ಮೊಟ್ಟೆ ಮಸಾಲೆ ರೆಡಿಯಾಗಿದೆ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.